ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ತಿಂಡಿ ಹಾಗೆಯೇ ಇನ್ಮಿಕ್ಕಿದ ದಿನನಿತ್ಯದ ಏನು ಕುಕಿಂಗ್ ಮಾಡ್ತೀನಿ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ. ಮಶ್ರೂಮ್, ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇರೋದು. ಇದಕ್ಕೆ ಪಲಾವ್ ಬೇಸಿಕ್ ಮಸಾಲೆ ಏನಿರುತ್ತೆ ಅದನ್ನು ಹಾಕಿ ಒಂದು 2 ಹಸಿರು ಮೆಣಸಿನ್ಕಾಯಿನ ಜಸ್ಟ್ ಈ ರೀತಿ ಮುರಿದ್ಬಿಟ್ಟು ಹಾಕಿ ಒಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೊದಲಿಗೆ ಇವಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ ನೀವು ಪೇಸ್ಟ್ ಮಾಡಿನಾದರೂ ಸಹ ಹಾಕ್ಬೋದು. ನಾನಿಲ್ಲಿ ಫುಡ್ ಪ್ರೊಸೆಸರ್ ಬರುತ್ತೆ ನೋಡಿ, ಅದರಲ್ಲಿ ಸಣ್ಣ ಸಣ್ಣದಾಗಿ ಈ ರೀತಿ ಚಾಪ್ ಮಾಡಿಬಿಟ್ಟು ಸೇರಿಸಿದ್ದೀನಿ. ರುಚಿಗೆ ಉಪ್ಪು, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕಸೂರಿ ಮೇಥಿ ಇವಿಷ್ಟನ್ನು ಹಾಕಿಬಿಟ್ಟು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಲಿಕ್ಕೆ ಬಿಡಬೇಕು. ಮಸಾಲೆ ಎಲ್ಲ ಸ್ವಲ್ಪ ಸೀಬಾರ್ದು ಅಂತ ಅಂದ್ಬಿಟ್ಟು ಒಂದು ಅರ್ಧ ಲೋಟ ನೀರನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ನಾವೇನು ಎಣ್ಣೆ ಹಾಕಿರ್ತೀವಲ್ಲ ಅದೆಲ್ಲ ಸ್ವಲ್ಪ ಸೈಡಲ್ಲೆಲ್ಲ ಬಿಟ್ಕೊಂಡು ಬಂದು ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು 3/4 ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಹುಳಿ ಬಂದಿರೋ ಮೊಸರಾದರೆ ಇನ್ನೂ ಚೆನ್ನಾಗಿರುತ್ತೆ. ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಮಶ್ರೂಮ್ನ ಸೇರಿಸ್ಬೇಕು. ಎಕ್ಸ್ಟ್ರಾ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ. ಮಶ್ರೂಮ್ ಬೇಯ್ತಾ ಅದೇ ನೀರು ಬಿಟ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಜಸ್ಟ್ ಏನು ಮೊಸರು ಮತ್ತು ಟೊಮ್ಯಾಟೊ ಹಾಕಿದ್ದೆ ಅಲ್ವಾ ಅಷ್ಟೇ ನೀರು ಹಾಕಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಅದೊಂದು ಸ್ವಲ್ಪ ಬೇಯೋವರೆಗೂ ಬಿಡಬೇಕು. ಸೊ ನೋಡಿ, ಮಶ್ರೂಮ್ ಜಾಸ್ತಿ ಇದ್ದಿದ್ದು ಚೆನ್ನಾಗಿ ಬೆಂದಿದ್ದಾದ ನಂತರ ಶ್ರಿಂಕ್ ಆಗಿರುತ್ತೆ ಆ್ಯಂಡ್ ನೀರು ಏನು ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಾನೊಂದು 1/4 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಶ್ ಕ್ರೀಮು. ಸ್ವಲ್ಪ ಜಾಸ್ತಿ ಇದ್ದರೆ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫ್ರೆಶ್ ಕ್ರೀಮ್ನ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜಸ್ಟ್ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಸ್ವಲ್ಪ ಗ್ರೇವಿ ಥಿಕ್ ಆಗುತ್ತೆ, ಆಮೇಲೆ ನಾವು ತಿನ್ನೋ ಟೈಮ್ಗೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಗ್ರೇವಿ ಎಲ್ಲ ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತು ಮಲ್ಟಿಗ್ರೇನ್ ಆಟ ನಮ್ಮಲ್ಲಿ ಏನು ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡಿ ಚಪಾತಿ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಅದನ್ನೇ ಯೂಸ್ ಮಾಡಿ ನೈಟ್ ಡಿನ್ನರ್ಗೆ ಫುಲ್ಕ ಮಾಡೋದನ್ನು ತೋರಿಸಿದೆ. ತುಂಬ ಜನ ಇಷ್ಟಪಟ್ಟಿದ್ರಿ. ಆ್ಯಂಡ್ ಇವತ್ತು ಅದರಲ್ಲೇನೇ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಚಪಾತಿ ಮಾಡಬೇಕಾದ್ರೆ ಯಾವಾಗ್ಲೂ ಫಸ್ಟ್ ಈ ರೀತಿ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡಿ ಮತ್ತೆ ಅದನ್ನು ಚಪಾತಿ ಥರ ಸೈಡಲ್ಲೆಲ್ಲ ತೆಳುವಾಗಿ ಹರ್ಕೊತೀನಿ. ಆವಾಗ ಉಬ್ಬಿನೂ ಬರುತ್ತೆ ಆ್ಯಂಡ್ ತಿನ್ಬೇಕಾದ್ರೆ ಲೇಯರ್ ಥರ ಬರುತ್ತೆ. ಸಖತ್ತಾಗಿ ಅನಿಸುತ್ತೆ. ನಮಗಂತೂ ಚಪಾತಿ ತುಂಬಾ ಇಷ್ಟ. ಕೆಲವೊಬ್ಬರು ಮನೆಯಲ್ಲಿ ಫಸ್ಟ್ ಚಪಾತಿ ಸ್ವಲ್ಪ ಹಾರ್ಡ್ ಆಗುತ್ತೆ ಅಂತೆಲ್ಲ ಹೇಳಿ ಇದು ಮಾಡ್ತಾರೆ. ಆದರೆ ಮೊದಲನೇ ಚಪಾತಿಯಿಂದ ಹಿಡಿದು ಕೊನೆ ಚಪಾತಿ ತನಕನೂ ಅಷ್ಟೇ ಸಾಫ್ಟಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ನಾವು ಮಾಡೋವಂಥ ಚಪಾತಿ. ಸೊ ರೌಂಡ್ ಬರಲ್ಲ, ಏಕೆ ಅಂದರೆ ನಾನಿಲ್ಲಿ ಟ್ರಯಾಂಗಲ್ ಶೇಪ್ನಲ್ಲಿ ನಾನು ಫೋಲ್ಡ್ ಮಾಡಿ ಒತ್ತುತ್ತೀನಿ ಅಲ್ವಾ, ಹಾಗಾಗಿ ಟ್ರಯಾಂಗಲ್ ಶೇಪ್ನಲ್ಲೇ ನಾನು ಚಪಾತಿನ ಮಾಡ್ಕೋತೀನಿ. ಟೇಸ್ಟು ಮತ್ತು ಪದ್ರವಾಗಿ ಚೆನ್ನಾಗಿ ಬಂದರೆ ಸಾಕು. ತವ ಚೆನ್ನಾಗಿ ಕಾದಾದ ನಂತರನೇ ಚಪಾತಿ ಏನು ಲಟ್ಸಿರ್ತೀವಿ ಗೋಧಿದು ಅದನ್ನು ಹಾಕಬೇಕು, ಇಲ್ಲಾಂದರೆ ಪ್ಯಾನ್ಗೆಲ್ಲ ಅಂಟ್ಕೊಬಿಡುತ್ತೆ. ಮೊದಲನೇ ಚಪಾತಿ ತುಂಬ ಹಾರ್ಡ್ ಆಗುತ್ತೆ. ಸೊ ಚಪಾತಿ ಎಲ್ಲ ಮಾಡ್ಕೊಂಡಿದ್ದ ನಂತರ ನಾನು ಗ್ರೇವಿ ಇಲ್ಲಿ ತೋರಿಸ್ದೆ ಅಲ್ವಾ, ಫಸ್ಟು ಸ್ವಲ್ಪ ನೀರಾಗಿತ್ತು, ನಾನು ಹೇಳಿದ್ನಲ್ಲ, ಆಮೇಲೆ ಅದು ತಣ್ಣಗಾಗ್ತಾ ಗಟ್ಟಿ ಆಗುತ್ತೆ ಅಂತ. ಸೊ ಇವಾಗ ನೋಡಿ, ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಮಶ್ರೂಮು. ನೀವೇನಾದರೂ ಮಶ್ರೂಮ್ ತಿನ್ನಲ್ಲ ಅನ್ನೋದಾದರೆ ಸೇಮ್ ಮಶ್ರೂಮ್ ಬದಲಿಗೆ ನೀವು ಪನ್ನೀರ್ನ ಹಾಕ್ಕೋಬೋದು, ಇಲ್ಲ ಎಲ್ಲ ತರಕಾರಿಗಳನ್ನೂ ಸ್ಟೀಮ್ ಕುಕ್ ಮಾಡಿಬಿಟ್ಟು ವೆಜಿಟೇಬಲ್ ಗ್ರೇವಿ ಥರನೂ ಸಹ ಮಾಡ್ಕೋಬೋದು. ಆ್ಯಂಡ್ ನನಗೆ ಇವತ್ತಿನ ಆರ್ಡರಲ್ಲಿ ಹುರುಳಿ ಜುಣ್ಕದ ಪೌಡರ್ಗೆ ತುಂಬಾ ಆರ್ಡರ್ಸ್ ಬಂದಿತ್ತು. ಸೊ ಹುರುಳಿಕಾಳನ್ನೆಲ್ಲ ಹುರಿದು ಬೇಳೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಎಕ್ಸ್ಟ್ರಾ ಸಾಮಾನುಗಳನ್ನೆಲ್ಲ ಹಾಕಬೇಕು ಅಲ್ವಾ, ಧನಿಯಾ, ಜೀರಿಗೆ, ಮೆಣಸು ಮತ್ತು ಒಣಮೆಣಸಿನ್ಕಾಯಿ, ಅರಿಶಿನ ಅದನ್ನೆಲ್ಲ ಹುರಿದು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಟೈಮ್ ಸಿಕ್ಕಿದಾಗ ನಾನು ಈ ರೀತಿ ರೆಡಿ ಮಾಡಿಕೊಂಡು ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದುಬಿಟ್ರೆ ಸೊ ದಟ್ ಆಮೇಲೆ ಅದನ್ನು ಪ್ಯಾಕಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಹುರುಳಿ ಜುಣ್ಕ ಅಂತೂ ಖಾಲಿನೇ ಆಗೋಗಿತ್ತು, ಸ್ವಲ್ಪನೂ ಇರಲಿಲ್ಲ. ಒಂದು 3 to 4 kg ಆಗೋಷ್ಟೇ ಆರ್ಡರ್ಸ್ ಬಂದುಬಿಟ್ಟಿತ್ತು ನನಗೆ. ಹಾಗಾಗಿ ಇವತ್ತು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಹಾಗೆಯೇ ಹುಚ್ಚೆಳ್ಳು ಪುಡಿಗೂ ಸಹ ಆರ್ಡರ್ ಇತ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಹುಚ್ಚೆಳ್ಳನ್ನು ಸಹ ನಾನು 1 kg ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಮಧ್ಯಾಹ್ನದ ಊಟದ ಟೈಮಿಗೆ ಅಷ್ಟರಲ್ಲಿ ಹುಚ್ಚೆಳ್ಳು ಪುಡಿಗೂ ಎಲ್ಲನೂ ಸಹ ಹುರಿದ್ಬಿಟ್ಟು ತೆಗೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಸಹ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮಧ್ಯಾಹ್ನದ ಊಟದ ಟೈಮು ಸಹ ಆಯಿತು. ಬೆಳಗ್ಗೆ ಗ್ರೇವಿ ಮಾಡಿದ್ದು ಸ್ವಲ್ಪ ಮಿಕ್ಕಿತ್ತು, ಅದಕ್ಕೇ ಪನ್ನೀರ್ ಹಾಕಿ ಸ್ವಲ್ಪ ಜೀರಾ ರೈಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೈಸ್ಗೂ ಸಹ ಇಟ್ಟಿದ್ದೆ. ಎಲ್ಲ ರೆಡಿ ಆದಮೇಲೆ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಮತ್ತು ಪನ್ನೀರನ್ನ ಫಸ್ಟ್ ಫ್ರೈ ಮಾಡ್ತಾಯಿದ್ದೀನಿ. ಪನ್ನೀರೇನು ಹಾಕಲ್ಲ ನೀವು ಅಂತ ಅಂದರೆ ಹಾಗೇನೂ ಸಹ ಮಾಡ್ಕೋಬೋದು. ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಗೋಡಂಬಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ಮತ್ತು ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಎಲ್ಲನೂ ಹಾಕಬೇಕು. ಫಸ್ಟೇ ನೀವು ಈರುಳ್ಳಿ ಎಲ್ಲನೂ ಹಾಕ್ಬಿಟ್ರೆ ಅದು ಫ್ರೈ ಆಗಲ್ಲ, ಸಾಫ್ಟ್ ಆಗಿಬಿಡುತ್ತೆ. ಹಾಗೆಯೇ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ. ಸೊ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಜಸ್ಟ್ ರೈಸನ್ನು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡೋದು ಅಷ್ಟೇ. ತುಂಬಾ ಸಿಂಪಲ್ಲು ಜೀರಾ ರೈಸು. ಇದಕ್ಕೆ ಪ್ಲೇನ್ ದಾಲ್ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಹೆವಿ ಮಸ್ತಾಗಿರೋವಂಥ ಕಾಂಬಿನೇಷನು ದಾಲ್ ವಿತ್ ಜೀರಾ ರೈಸ್ ನನ್ನ ಫೇವ್ರೇಟು. ಖಾರಕ್ಕೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಸ್ವಲ್ಪ ಹಾಕಿದ್ದೆ, ಜೊತೆಗೆ ಕಾಳು ಮೆಣಸಿನ ಪುಡಿ ಒಂದು 2 ಸಣ್ಣ ಟೀ ಚಮಚ ಹಾಕಿದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿನೂ ಸಹ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸ್ ಮಾಡಬೇಕಾದ್ರೆ ಆ ಜೀರಿಗೆ ಘಮ ಏನಿದೆಯಲ್ಲ ಫುಲ್ ಮನೆಯೆಲ್ಲ ಹರಡ್ಕೊಳ್ಳುತ್ತೆ, ಸಖತ್ತಾಗಿರುತ್ತೆ. ಯಾರ್ಯಾರಿಗೆ ಜೀರಾ ರೈಸ್ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಾಮಾನ್ಯ ಹೋಟ್ಲುಗಳಲ್ಲಿ ಘೀ ರೈಸ್ ಅಂತ ಅಂದ್ರೂ ಇದೇ ರೀತಿ ಕೊಡ್ತಾರೆ, ಸೇಮ್ ಪ್ರೊಸೀಜರ್ ಇರುತ್ತೆ, ಬಟ್ ತುಪ್ಪದಲ್ಲಿ ಮಾಡಿ ಕೊಡ್ತಾರೆ ಅಷ್ಟೇ. ಸೊ ನಾವು ಘೀ ರೈಸ್ ಅಂತ ಅಂದರೆ ಕೋಕೋನಟ್ ಮಿಲ್ಕ್ ಎಲ್ಲ ಹಾಕಿ ಮಾಡ್ತೀವಿ ಅಲ್ವಾ, ಅದು ಬೇರೆ ಥರ ಕುಷ್ಕ ರೈಸ್ ಥರ ಟೇಸ್ಟ್ ಬರುತ್ತೆ. ಬಟ್ ಜೀರಾ ರೈಸು ಘೀ ರೈಸು ಆಲ್ಮೋಸ್ಟ್ ಸಿಮಿಲರು, ಬಟ್ ಇದಕ್ಕೆ ಯಾವುದಾದ್ರೂ ಒಂದು ಗ್ರೇವಿ ಅಥವಾ ದಾಲ್ ಇದ್ದರೆ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಪನ್ನೀರೆಲ್ಲ ಹಾಕಿದ್ದೆ ಅಲ್ವಾ, ಸಖತ್ತಾಗಿತ್ತು ಟೇಸ್ಟು. ಸೊ ಮಧ್ಯಾಹ್ನಕ್ಕೆ ಗ್ರೇವಿ ಜೊತೆಗೆ ಜೀರಾ ಪನ್ನೀರ್ ರೈಸ್ ಮಾಡಿದ್ದೆ. ಆ್ಯಂಡ್ ಬೆಳಗ್ಗೆ ನನಗೆ ಲಡ್ಡು ತೊಗೊಳಕ್ಕಾಗಿರಲಿಲ್ಲ, ಚಪಾತಿ ಮತ್ತು ಮಶ್ರೂಮ್ ಗ್ರೇವಿನೇ ಹೆವಿ ಅಂತ ಅನ್ನಿಸ್ಬಿಡ್ತು ನನಗೆ. ಹಾಗಾಗಿ ಮಧ್ಯಾಹ್ನ ಒಂದು ಹೊತ್ತು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು, ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡು, ಕಂಪ್ಲೀಟ್ಲಿ ಶುಗರ್ ಫ್ರೀ, ಬರೀ ಡೇಟ್ಸ್ನ ಹಾಕಿ ನಾನು ಮಾಡೋ ಅಂಥದ್ದು. ಎಲ್ಲ ಥರ ನಟ್ಸು, ಎಲ್ಲ ಥರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಮಾಡೋ ಅಂಥದ್ದು. ಸಖತ್ ಟೇಸ್ಟ್ ಇದೆ ಮಾತ್ರ. ಒಂದು ಸಲ ತರಿಸ್ಕೊಂಡು ನೋಡಿದ್ರೆ ನಿಮಗೇ ಅದ್ರ ಟೇಸ್ಟ್ಗೆ ಫಿದಾ ಆಗೋಗ್ತೀರಾ, ಅಷ್ಟು ಟೇಸ್ಟ್ ಇದೆ. ನನಗೇ ಒಂದಕ್ಕೆ ಕಂಟ್ರೋಲ್ ಮಾಡೋಕ್ಕೇ ಆಗಲ್ಲ, ಇನ್ನೊಂದು ತಿನ್ನೋಣ ಅಂತ ಅನಿಸುತ್ತೆ. ಬಟ್ ಎಲ್ಲನೂ ಸಹ ಹೆವಿ ಕ್ಯಾಲರಿ ಅಲ್ವಾ, ದಿನಕ್ಕೆ ಒಂದಾದ್ರೇ ಸಾಕು. ತುಂಬಾ ಚೆನ್ನಾಗಿ ಹೆವಿ ಎನರ್ಜೆಟಿಕ್ ಅಂತ ಅನಿಸುತ್ತೆ. ಊಟ ಎಲ್ಲ ಆದಮೇಲೆ ಸಂಜೆಗೆ ನಾನು ಕೊರಿಯರ್ಸ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತು. ಹೇಳಿದ್ದೆ ಅಲ್ವಾ, ಹುಳಿ ಜುಣ್ಕದ ಪೌಡರ್ಗೆ ಆರ್ಡರ್ಸ್ ಜಾಸ್ತಿ ಇತ್ತು ಅಂತ. ಸೊ ನೋಡಿಕೊಂಡು 1/4 kg, ಅರ್ಧ kg ಯಾರ್ಯಾರು ಎಷ್ಟೆಷ್ಟು ಆರ್ಡರ್ ಕೊಟ್ಟಿದ್ದಾರೆ ಅದನ್ನು ಪ್ಯಾಕ್ ಮಾಡಿ ಇಟ್ಟು ನೆಕ್ಸ್ಟ್ ಇಲ್ಲಿ ಹುಚ್ಚೆಳ್ಳು ಪುಡಿನೂ ಸಹ ರೆಡಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಇದ್ರ ಮಧ್ಯ ಮನೆ ಕೆಲಸ ಮತ್ತು ಮಿಕ್ಕಿದ ಕೆಲಸಗಳೆಲ್ಲ ಇದ್ದೇ ಇರುತ್ತೆ, ಅದನ್ನೆಲ್ಲ ನಾನೇನಿಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ. ಆ್ಯಂಡ್ ಹುಚ್ಚೆಳ್ಳು ಪುಡಿನೂ ಸಹ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿಟ್ಟ ನಂತರ ನಾನಿಲ್ಲಿ ಇವತ್ತಿನ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ, ಆರ್ಡರ್ಸ್ ಏನೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ತಗೊಂಡು ನಮ್ಮನೆ ನೇಬರ್ ಒಬ್ಬರು ಹಲಸಿನ ಹಣ್ಣು ತಂದುಕೊಟ್ಟಿದ್ರು. ನನ್ನ ಫೇವ್ರೆಟ್ ಹಲಸಿನ ಹಣ್ಣು ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಸೊ ಸಂಜೆ ಊಟಕ್ಕಿಂತ ಮುಂಚೆ ಒಂದು ಬೌಲ್ ಆಗೋಷ್ಟು ಹಲಸಿನ ಹಣ್ಣನ್ನು ತಿಂತಾಯಿದ್ದೀವಿ ನಾನು ಹಿತೈಷ್ ಇಬ್ರೂ. ಸಕ್ಕತ್ತಾಗಿತ್ತು ಇವತ್ತಿನ ದಿನ. ಹೀಗಿತ್ತು, ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ಪ್ರಾಡಕ್ಟ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣೋವಂಥ ನಂಬರ್ಗೆ ವಾಟ್ಸಪ್ ಮಾಡಿ.